ಹಾಲುಮತ ಕುರುಬರ ಎಸ್ಟಿ ಹೋರಾಟಕ್ಕೆ ಸಾಂಕೇತಿಕ ಚಾಲನೆ ಸಿಕ್ಕಿದೆ. ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡಬೇಕು ಅನ್ನೋ ಇಚ್ಛೆ ಈಡೇರುವ ಕಾಲ ಸನ್ನಿಹಿತವಾಗಿದೆ.
ಇಂದಿನ ಐತಿಹಾಸಿಕ ಸಮಾರಂಭದಲ್ಲಿ ಭಾಗಿಯಾಗಿರುವ ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರ ಸಿಂಹಾಸನ ಕಾಗಿನೆಲೆ ಪೀಠಾಧೀಶರಾದ ಜಗದ್ಗುರುಳಾದ ನಿರಂಜನಾಪುರಿ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಈಶ್ವರಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಶಿವಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲಿರುವ ಎಲ್ಲ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ಇಂದಿನ ಈ ಸಮಾರಂಭದ ರೂವಾರಿಗಳಾದ ಗ್ರಾಮೀಣ ಸಚಿವರಾದ ಪಂಚಾಯತ್ ಸಚಿವರಾದ ಈಶ್ವರಪ್ಪನವರೇ, MTB ನಾಗರಾಜರವರೇ, ಬಂಡೆಪ್ಪ ಕಾಶಾಂಪುರ್ ಅವರೇ, HM ರೇವಣ್ಣನವರೇ, ರಘುನಾಥ್ ಮಲ್ಕಾಪುರಿ ಅವರೇ, R ಶಂಕರ್ ಅವರೇ, ಎಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳೇ, ಬಂಧುಗಳೇ, ಬಹಳ ದಿವಸಗಳ ಇವತ್ತು ಕನಸು ನನಸಾಗುತ್ತೆ. ಇದು ಯಾವುದೇ ಪೂಜೆ ಆಗಬೇಕಾದ್ರೆ ಗಾಯತ್ರಿ ಮಂತ್ರ ಹೇಳ್ತೀವಿ. ಹಾಗೆ ಗಾಯತ್ರಿ ಭವನದಲ್ಲಿ ಸೇರಿರುವ ಈ ಐತಿಹಾಸಿಕ ಇದರಲ್ಲಿ ಕುರುಬರಿಗೆ ಎಷ್ಟೇ ಆಗೋದು ಗ್ಯಾರಂಟಿ. ಆದರೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಒಂದೇ ಧ್ವನಿಯಿಂದ 4 ಜನ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಎಲ್ಲ ರಾಜಕೀಯ ನಾಯಕರ ನೇತೃತ್ವದಲ್ಲಿ ಮುಂದೆ ಹೋಗೋಣ. ಮುಂದುಗಡೆ 1936ರಲ್ಲಿ ಕುರುಬರಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಕುರುಬನ್ ಕಾಟುನಾಯಕನ್, 1868ರಲ್ಲಿ ಇಂಗ್ಲಿಷ್ನರು ಸೆನ್ಸಸ್ ಆಫ್ ಇಂಡಿಯಾ ತಂದಾಗ ಕುರುಮನ್ ST ಅಂದರೆ ಕುರುಬ ಅಂದರೆ ಕನ್ನಡದಲ್ಲಿ ಕುರುಬ, ತಮಿಳಿನಲ್ಲಿ ಕುರುಂಬನ್, ಮಲಯಾಳದಲ್ಲಿ ಕುರುಮನ್, ತೆಲುಗಿನಲ್ಲಿ ಕುರುಮ. ದಕ್ಷಿಣ ಭಾರತಕ್ಕೆ ಇನ್ನೊಂದು ಹೆಸರು ನಿಮಗೆ ಗೊತ್ತಿಲ್ಲ, ಕರ್ನಾಟಕ. ಕರ್ನಾಟಕ ಅಂದರೆ ಶಂಭಾ ಜೋಶಿ ಹೇಳ್ತಾರೆ, ಕುರುಬರ ಇದ್ದ ಊರೇ ಕರ್ನಾಟಕ ಅಂತ ಹೇಳ್ತಾರೆ. ಇದು ನಾನು ಶಂಭಾ ಜೋಶಿ ಅವರು ಹೇಳಿದ್ದಾರೆ. ಕನ್ನಡ ಅಂದರೆ ಕಳ್ಳ ಅಂದರೆ ಹಾಲು, ಅರು ಅಂದರೆ ಉತ್ಪಾದಕರು. ಕಳ್ಳರ ನಾಡು ಕನ್ನಡ ನಾಡು, ಈ ಕುರುಬರ ನಾಡು ಎಷ್ಟೇ ಆಗಬೇಕಾಗಿತ್ತು. ಇಂಗ್ಲಿಷ್ನರು 1868ರಲ್ಲಿ ಹೇಳಿದ್ದಾರೆ, 1891ರಲ್ಲಿ ಜನಗಣತಿಯಲ್ಲಿ ಹೇಳಿದ್ದಾರೆ, 1901ರಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಮೊದಲು ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸ್ ಅಲ್ಲಿ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ SC/ST ಮೀಸಲಾತಿ ಬಂದಾಗ ನಾವು ಶೆಡ್ಯೂಲ್ಡ್ ಕ್ಯಾಸ್ಟ್ ಇದ್ದೀವಿ, ಕುರುಮನ್ ಕಾಟು ನಾಯಕನ್. ಆಗ ಕರ್ನಾಟಕ ಒಂದಾಗಿರಲಿಲ್ಲ, ಕರ್ನಾಟಕ 5 ಭಾಗ ಆಗಿತ್ತು. ಒಂದು ಹಳೆ ಮೈಸೂರು, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಪ್ರಾಂತ ಮತ್ತು ಕೊಡಗು. ಈ 5 ಪ್ರಾಂತಗಳಲ್ಲಿ 6 ನಮ್ಮ ಹೆಸರು STಯಲ್ಲಿತ್ತು. ಯಾವ್ಯಾವುದು ದಯವಿಟ್ಟು ತಿಳ್ಕೋಬೇಕು, ಭಾಳ ಹೇಳಲ್ಲ. 1936ರಲ್ಲಿ ಗೊಂಡ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ST. ನಾವು ಕುರುಮನ್ ಕಾಟುನಾಯಕನ್ ಕುರುಬ, ಬಾಂಬೆ ಮದ್ರಾಸ್ ಪ್ರಾಂತದಲ್ಲಿ SC ಶೆಡ್ಯೂಲ್ಡ್ ಕ್ಯಾಸ್ಟ್. ಅದಾದ ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ 1950ರಲ್ಲಿ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಗೊಂಡ, ದಕ್ಷಿಣ ಮೈಸೂರು ಅಂದರೆ ಜೇನು ಕುರುಬ, ಕಾಡು ಕುರುಬ, ಕೊಡಗು ಕುರುಬ, ಬಳ್ಳಾರಿ ಕಾಟುನಾಯಕನ್ ಕುರುಮನ್. ಅದಾದ ಮೇಲೆ 1956ರಲ್ಲಿ ಒಂದು ಆಯಿತು, ಕರ್ನಾಟಕ ಒಂದೇ ಆಯಿತು. ಆವಾಗಲೂ ಕಂಟಿನ್ಯೂ ಆಯಿತು. 1976ರವರೆಗೆ 6 ಹೆಸರುಗಳು ದಯವಿಟ್ಟು ನೆನ್ಪಿಟ್ಕೋಬೇಕು. ದಯವಿಟ್ಟು ಯಾವ ರೀತಿಯಾಗಿ ಕೈ ಮುಗಿತೀನಿ, ಕನ್ಫ್ಯೂಸ್ ಮಾಡಕ್ಕೆ ಹೋಗಬೇಡಿ. 6 ಹೆಸರು ಯಾವುವು? ಗೊಂಡ, ಜೇನು ಕುರುಬ, ಕಾಡು ಕುರುಬ, ಕುರುಮನ್, ಕಾಟುನಾಯಕನ್, ಕುರುಬ. ಈ 6 ಪದಗಳು STನಲ್ಲಿದ್ದಾವೆ. 9ರಲ್ಲಿ 6 ನಮ್ಮದೇ ಇದ್ದಾವೆ. 1976ರಲ್ಲಿ ನಮ್ಮ ಕಡೆ, ಯಾವ ಕಡೆ? ತುಂಗಭದ್ರಾ ನದಿ ದಾಟಿದ ಕಡೆ, ಅಂದರೆ ಬಳ್ಳಾರಿನಲ್ಲಿ ಬೋವಿಗಳು, ಲಮಾಣಿಗಳು, ಕೊರಚರು, ಕೊರಮ ನಮ್ಮ ಜೊತೆಗಿದ್ರು. ಅವ್ರದ್ದು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೋಯ್ತು. ನಮ್ಮದು ದೇವರಾರ್ದರ್ಸು ಪುಣ್ಯಾತ್ಮ ಕುರುಬರಿಗೆ ಇಡೀ ರಾಜ್ಯಕ್ಕೆ ST ಮಾಡಿ ಅಂತ ಕಳಿಸ್ಕೊಟ್ರು ಬಿಲ್ಲು. 59 1976
1976ರಲ್ಲಿ ಪಾರ್ಲಿಮೆಂಟಲ್ಲಿ ಮಂಡನೆ ಆಗುತ್ತೆ. 1976ರಲ್ಲಿ ಪಾಸ್ ಆಗುತ್ತೆ. ಯಾರೇನು ಪಾಸ್ ಆಯ್ತು? ಬೋವಿ, ಲಮಾಣಿ, ಕೊರ್ಚ, ಒಡ್ಡ SC ಆಯ್ತು. ನಮ್ಮದು 6 ಪದಗಳಲ್ಲಿ 5 ಪದ ST ಆಯ್ತು. ಕುರುಬ ST ಆಗಲಿಲ್ಲ. ಆ ಪಾರ್ಲಿಮೆಂಟ್ ಬಿಲ್ಲಲ್ಲಿ ಯಾರಾದರೂ ನಮ್ಮ MTB ನಾಗರಾಜ್ ಅಂತವರು, ಈಶ್ವರಪ್ಪನಂತವರು, ವಿಶ್ವನಾಥ್ ಅಂತವರು ಆವಾಗ MP ಇದ್ದಿದ್ರೆ ಆಗ್ತಿತ್ತೇನೋ ಗೊತ್ತಿಲ್ಲ. ಯಾರು ಅವಾಗಿಲ್ಲ, ನಮ್ದು ಆಗಲಿಲ್ಲ. ಈಗಲೂ ಒಳ್ಳೆ ಕಾಲ ಬಂದಿದೆ. ಎಲ್ಲರೂ ಹೊರಟಿದ್ದೀವಿ ನಾವು. ಎಲ್ಲರೂ ಕಾಂಗ್ರೆಸ್, JDS, BJP ಎಲ್ಲ ಸ್ವಾಮೀಜಿಗಳು, ಅತಿರಥ ಮಹಾರಥ ಎಲ್ಲ ಸ್ವಾಮೀಜಿಗಳು, ಯುವಕರೆಲ್ಲ ಹೊರಟಿದ್ದೀವಿ. 6ರಲ್ಲಿ 5 ಆಗಿದೆ, 1 ಬಿಟ್ಟೋಗಿದೆ. ಆ ಬಿಟ್ಟೋಗಿರೋ ದಿನ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊಳ್ಳೋಕೆ ನಾವೆಲ್ಲರೂ 60 ಲಕ್ಷ ಕುರುಬರು ಒಂದೇ ವಯಸ್ಸಿಂದ ಹೇಳಿದ್ರೆ ಇದು ಹಾಗೇ ಆಗುತ್ತೆ. ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದ ಪೂಜ್ಯ ಕಾಗಿನೆಲೆಯ ನಿರಂಜನಾನಂದಪುರಿ ಸ್ವಾಮಿಗಳೇ ಅವರ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸ್ತಾ, ಹೊಸದುರ್ಗದ ಈಶ್ವರಾನಂದಪುರಿ ಮಹಾಸ್ವಾಮಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸ್ತಾ, ತಿಂತಿಣಿಯ ಶ್ರೀಯುತ ಸಿದ್ದರಾಮಾನಂದ ಪುರಿ ಸ್ವಾಮಿಗಳ ಪಾದಪದ್ಮಗಳಿಗೆ ನಮಸ್ಕಾರ ಸಲ್ಲಿಸ್ತಾ, ಅದೇ ರೀತಿ ಶಿವಾನಂದಪುರಿ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕಾರಗಳು ಸಲ್ಲಿಸ್ತಾ, ವೇದಿಕೆ ಮೇಲೆ ದೇವಲೋಕದಲ್ಲೂ ಸಿಗಲಿಕ್ಕಿಲ್ಲ ಆ ರೂಪದಲ್ಲಿ ದೈವಿ ಸ್ವರೂಪರಾದ ಎಲ್ಲ ಸ್ವಾಮೀಜಿಗಳ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸ್ತೇನೆ. ಇವತ್ತು ನಾನು ಹೇಳಿದೆ, ಇವತ್ತು ನಾವು 800ರಿಂದ 1,000 ಜನ ಮಾತ್ರ ಚುನಾಯಿತ ಪ್ರತಿನಿಧಿಗಳು ಬರಬೇಕು ಅಂತ ಕರೆದ್ರೆ, ನೀವು 5-6 ಸಾವಿರ ಜನಕ್ಕಿಂತ ಜಾಸ್ತಿ ST ಹೋರಾಟ ಮಾಡ್ತೀವಿ ಅಂತ ಬಂದಿದ್ದೀರಿ. ನಾನು ನಿಮಗೂ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅನೇಕರು ಈ ಒಂದು ST ಹೋರಾಟಕ್ಕೆ ಹೋರಾಟ ಮಾಡಿದ್ದಾರೆ. ಆ ಎಲ್ಲ ಹೋರಾಟಗಾರನ್ನ ಇವತ್ತು ನಾನು ನೆನಪು ಮಾಡ್ಕೋತೇನೆ. ನೆನಪು ಮಾಡಿಕೊಂಡು ಎಲ್ಲರೂ ಇಲ್ಲಿ ಸೇರೋದು ಬರೀ ಭಾಷಣ ಕೇಳ್ಕೊಂಡು ಹೋಗೋಕ್ಕಲ್ಲ, ನಾವೆಲ್ಲರೂ ಕೂಡ ಇವತ್ತು ಪಾದ ಮುಟ್ಟಿ, ಎಲ್ಲ ಸ್ವಾಮಿಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಪ್ರತಿಜ್ಞೆ ಮಾಡೋಣ. ST ಹೋರಾಟ ಮುಗಿಯೋ ತನಕನೂ ಕೂಡ ST ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ STಯನ್ನು ಕುರುಬರಿಗೆ ಘೋಷಣೆ ಮಾಡೋ ತನಕನೂ ಕೂಡ ಹೋರಾಟ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಬೇಕಾಗಿದೆ. ಸುಲಭದ ಕೆಲಸ ಅಲ್ಲ. ಮುಕುಡಪ್ಪನವ್ರು ಹೇಳ್ತಾ ಇದ್ರು 1935ರಿಂದನೂ ಹೋರಾಟಗಳು ನಡ್ಕೊಂಡು ಬಂದಿದ್ದಾವೆ ಅಂತ. ಸ್ವಾತಂತ್ರ್ಯ ಪೂರ್ವದಿಂದ ಹೋರಾಟ ನಡ್ಕೊಂಡ್ಬಂದ್ರು ಕೂಡ ಇನ್ನೂ ಆಗಲಿಲ್ಲ. ಇಲ್ಲಿಂದ ಡೆಲ್ಲಿಗೆ ಹೋಗೋದು, ಡೆಲ್ಲಿಯಿಂದ ಬೆಂಗಳೂರು ಬರೋದು ನಡೀತಾ ಇದೆ. ಸ್ವಾಮಿಗಳು ರೇವಣ್ಣವರು, ವಿಶ್ವನಾಥ್ ಅವರು, ಬಂಡಪ್ಪನವರು, ಕಾಗಿನೆಲೆ ಸ್ವಾಮೀಜಿಯವರು, ಈಶ್ವರಾನಂದಪುರಿ ಸ್ವಾಮಿಗಳು, ಸಿದ್ದರಾನಂದಪುರಿ ಸ್ವಾಮಿಗಳು ನಮ್ಮ ಮನೆಗೆ ಬಂದು ಈ ಒಂದು ST ಹೋರಾಟವನ್ನು ನೇತೃತ್ವ ವಹಿಸ್ಕೋಬೇಕು ಅಂತಂದಾಗ ಅವ್ರಿಗೆ ಹೇಳಿದೆ, ನೇತೃತ್ವ ವಹಿಸ್ಕೊಡೋದು ನೀವೇನೆ, ನಿಮ್ಮ ನೇತೃತ್ವದಲ್ಲಿ ಕೆಲಸ ಮಾಡ್ತೀವಿ, ನೀವು ಪೂರ್ಣ ಆಶೀರ್ವಾದ ಮಾಡಿ ಅಂತ ಅಂದಾಗ ಇವತ್ತು ಇಲ್ಲಿ ಸೇರಿದ್ದೀವಲ್ಲ, ನಮಗೆ ಪಕ್ಷ ಗೊತ್ತಿಲ್ಲ. ಇಲ್ಲಿ ಸೇರಿರೋರಿಗೆ ನಮ್ಗೆ ಒಂದೇ ಒಂದು ಗೊತ್ತು, ಕನಕದಾಸ, ಸಂಗೊಳ್ಳಿ ರಾಯಣ್ಣ, ಅಹಲ್ಯಾಬಾಯಿ ಹೋಳ್ಕರ್. ಆ ಲೆಕ್ಕದಲ್ಲಿ ಒಟ್ಟಿಗೆ ಸೇರಿದ್ದೀವಿ. ಆ 3 ಜನ ಫೋಟೋ ಇಲ್ಲಿದೆ. ಅಹಲ್ಯಾಬಾಯಿ ಹೋಳ್ಕರ್, ಸಂಗೊಳ್ಳಿ ರಾಯಣ್ಣ, ಕನಕದಾಸ. ಇನ್ನು ಮುಂದೆ ನಿಮ್ಮ ಊರುಗಳಲ್ಲಿ ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ಈ 3 ಮಹಾಪುರುಷರ ಫೋಟೋವನ್ನು ನಮ್ಮ ಊರುಗಳಲ್ಲಿ ಹಾಕೋಬೇಕಾಗಿತ್ತು. ಎರಡನೇದು, ಇವತ್ತು ಹೋರಾಟ ಆರಂಭ ಆಗ್ತಾರಂಥ ಸಂದರ್ಭ ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಕೂತಿರ್ಬೇಕಾದ್ರೆ ಇದಕ್ಕೆ ಮೂಲ ಕಾರಣ ಕಾಗಿನೆಲೆ ಸಂಸ್ಥಾನ. ಇವರೆಲ್ಲರೂ ಕೂಡ ನಮ್ಮನ್ನೆಲ್ಲರೂ ಇಲ್ಲಿ ಕರೆದು ಒಟ್ಟಿಗೆ ಸೇರಿಸಿ ಹೋರಾಟ ಮಾಡಿ ನೀವು ಇದ್ದೀವಿ ಅಂತ ಅಂದಾಗ ತುಂಬ ಸಂತೋಷದಿಂದ ನಾವೆಲ್ಲ ಒಪ್ಪಿದ್ದೀವಿ. ನನ್ನ ಕೆಲಸ ಏನು? ರಾಜ್ಯ ಸರ್ಕಾರ, ಇಲ್ಲಿ ಅಧಿಕಾರಿಗಳು, ಇಲ್ಲಿ ಡಾಕ್ಯುಮೆಂಟ್ಗಳೆಲ್ಲ ನೋಡಿ ಕೇಂದ್ರಕ್ಕೆ ಕರ್ಸೋದಕ್ಕೆ ಏನು ಸಮಸ್ಯೆ ಇದೆ, ಇಲ್ಲೂ ಕೂಡ ಕೊಂಡಿ ಹಾಕ್ತೇನೆ. ಅದೇ ರೀತಿ ಕೇಂದ್ರದಲ್ಲಿ ಅಧಿಕಾರಿಗಳನ್ನ ಒಪ್ಪಿಸಿ ಅಲ್ಲಿ ಈ ಒಂದು ST ಸಮಿತಿಯ ಕೇಂದ್ರದ ಸಚಿವರು, ಅದೇ ರೀತಿ
ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವ್ರನ್ನ ಒಪ್ಸೋ ದಿಕ್ಕಿನಲ್ಲಿ ನಮ್ಮ ರಾಜ್ಯದಿಂದ ಹೋಗಿರೋಂಥ ಪ್ರಹ್ಲಾದ್ ಜೋಶಿ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅಲ್ಲಿ ನಮ್ಮ ನಾಯಕರಾದ ಸಂತೋಷ್ ಇರ್ಬೋದು, ಎಲ್ಲ ಪ್ರಮುಖರನ್ನು ಕೂಡ ಬಳಸ್ಕೊಂಡು ಎಸ್ ಟಿ ಒಂದು ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಆಗೋದಕ್ಕೆ ಕೊಂಡಿ ರೂಪದಲ್ಲಿ ನಿಮ್ಮ ಮತ್ತು ಸಮಿತಿ ಮಧ್ಯೆ ನಾನು ಇರ್ತೀನಿ ಅನ್ನೋ ಅಂಶವನ್ನು ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಅನೇಕ ಚರ್ಚೆಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ನೀವು ಇಲ್ಲಿ ಬಂದು ಕೂತಿರೋದು ಭಾಷಣ ಮಾಡ್ಕೊಂಡು ಹೋಗಲ್ಲ, ನನಗೆ ಗೊತ್ತು. ಪೂಜ್ಯ ಸ್ವಾಮಿಗಳು ಮುಂದಿನ ಹೋರಾಟಗಳು ಏನು ಅನ್ನೋದನ್ನು ನಿಮ್ಗೆ ಹೇಳ್ತಾರೆ. ಈಗ ಹೇಳಿದಂಥ ಸಂದರ್ಭದ ದಿಕ್ಕಿನಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡಬೇಕು. ತಾಲೂಕು ಸಮಿತಿ, ಜಿಲ್ಲಾ ಸಮಿತಿ, ವಿಭಾಗ ಸಮಿತಿ, ಸಮಾವೇಶಗಳು ಏನೇನು ಮಾಡಬೇಕು ಅನ್ನೋದನ್ನ ಎಲ್ಲರೂ ಪೂಜ್ಯ ಸ್ವಾಮಿಗಳು ಹೇಳ್ತಾರೆ. ಹೆಣ್ಮಕ್ಳು ಕಾಯ್ತಾ ಇದ್ದಾರೆ ಇಲ್ಲಿ ಭಾಳ ಜನ ಹೆಣ್ಮಕ್ಳು, ನಮ್ಮ ಕೆಲಸ ಏನು ಅಂತ ಆ ಹೆಣ್ಮಕ್ಳ ಕೆಲಸವನ್ನು ಹೇಳ್ತಾರೆ. ಒಟ್ಟಾರೆ ಸ್ವಾಮಿಗಳು ಏನು ಕೈ ತೋರಿಸ್ತಾರೋ, ಏನು ಬೆಟ್ ಮಾಡಿ ತೋರಿಸ್ತಾರೋ ಆ ದಿಕ್ಕಲ್ಲಿ ನಾವೆಲ್ಲರೂ ಹೋಗ್ತೀವಲ್ವಾ. ಸ್ವಾಮಿಗಳು ಮಾರ್ಗದರ್ಶನ, ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೋ ಆ ದಿಕ್ಕಲ್ಲಿ ನಾವು ಹೋಗೋಣ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಂತೋಷ ಆಗಿದೆ. ಮೊದಲನೇ ಬಾರಿ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿದ್ದಾರೆ, ಎಲ್ಲ ಸ್ವಾಮಿಗಳ ನೇತೃತ್ವದಲ್ಲಿ ಸೇರಿದ್ದಾರೆ. ಇದಕ್ಕೆ ಕರ್ನಾಟಕ ರಾಜ್ಯ ಕುರುಬರ ಸಂಘ ಪೂರ್ಣ ಸಹಕಾರ ಕೊಡ್ತಾ ಇದೆ. ವಿವಿಧ ಹೋರಾಟ ಮಾಡಿದಂಥ ಸಂಘಟನೆಗಳು ಕೂಡ ಇವತ್ತು ಈ ಒಂದು ಹೋರಾಟದಲ್ಲಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತ ಅಂದಾಗ ನಾವೊಬ್ಬರೇ ಅಲ್ಲ, ರಾಜ್ಯದಲ್ಲಿರೋಂಥ 1 ಕೋಟಿಗೂ ಹೆಚ್ಚಿಗೆ ಕುರುಬರು ಇವತ್ತು ಆನಂದ ಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅವರೆಲ್ಲರಿಗೂ ಸಮಾಧಾನ ಆಗಬೇಕು. ಆ ದಿಕ್ಕಿನಲ್ಲಿ ಸುಸ್ಥಿತಿಯಿಂದ, ಶಿಸ್ತಿನಿಂದ ನಮ್ಮ ಹೋರಾಟಗಳಾಗಬೇಕಾಗುತ್ತೆ. ಅಖಂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕು. ಫೆಬ್ರವರಿ 7ನೇ ತಾರೀಕು ಅಖಂಡ ಕರ್ನಾಟಕದ ಪ್ರತಿಯೊಬ್ಬ ಕುರುಬನು ಕೂಡ ಅವತ್ತು ಜಾಗೃತನಾಗುವಂತಹ ಸಮಯ. ನಿಮ್ಮ ಪ್ರತಿದಿನದ ಜಪ ಎಸ್ ಟಿ ಹೋರಾಟ, ಎಸ್ ಟಿ ಹೋರಾಟ, ಎಸ್ ಟಿ ಹೋರಾಟ ಅನ್ನುವಂತಹ ಜಪ ಆಗಬೇಕು. ಎಲ್ಲ ಮಂತ್ರಿಗಳಿಗೆ ಭಯ ಇದೆ. ಈಶ್ವರಪ್ಪರು ಹೇಳ್ತಾರೆ, ನೋಡ್ರಿ ಬದ್ದಿ ಪಾದಯಾತ್ರೆ ಹೆಂಗೆ ಅಂತ. ಅವ್ರಿಗೆಲ್ಲ ಹೆಂಡತಿ ಮಕ್ಕಳಿದ್ದಾರೆ, ನಮಗೆ ನೀವೇ ಅಲ್ಲ. ನಿಮಗೋಸ್ಕರ ಈ ಶರೀರ ಅಲ್ಲೇ ಹೋದ್ರೂ ಪರವಾಗಿಲ್ಲ, ಎಷ್ಟಿಗೋಸ್ಕರ ನಾವು ನಡೆದೇ ನಡೀತೇವೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ.